Hello everyone, myself Annappa Kamangol, lecturer in Computer Science Department, Government Polytechnic Athani, Belgaum district. This video session is on the unit Java Web Software from the subject Web Programming of 5th semester CS. ಮೊದಲಿಗೆ ನಾವು ಸೆಷನ್ ನಂಬರ್ 1 ನಲ್ಲಿ ಬರ್ತಕ್ಕಂಥ ಟಾಪಿಕ್ಸ್ ಯಾವ್ಯಾವ ಅನ್ನೋದನ್ನು ನೋಡೋಣ. ಮೊದಲನೇ ಟಾಪಿಕ್ಕು ಇಂಟ್ರೊಡಕ್ಷನ್ ಟು ಸರ್ವ್ಲೆಟ್ಸ್, ಅಂದರೆ ಸರ್ವ್ಲೆಟ್ಸ್ ಓವರ್ವ್ಯೂ ಬಗ್ಗೆ ನಾವು ತಿಳ್ಕೊತೀವಿ. ದ ನೆಕ್ಸ್ಟ್ ಟಾಪಿಕ್ ಈಸ್ ಸರ್ವ್ಲೆಟ್ ಕಂಟೈನರ್ಸ್. ಸೊ ಸರ್ವ್ಲೆಟ್ ಯಾವ ಥರ ಇರುತ್ತೆ ಮತ್ತು ಅದು ಎಲ್ಲಿ ಪೊಸಿಷನ್ ಆಗಿರುತ್ತೆ ಅನ್ನೋದನ್ನು ಸರ್ವ್ಲೆಟ್ ಕಂಟೈನರ್ಸ್ ಥ್ರೂ ನಾವು ಎಕ್ಸ್ಪ್ಲೇನ್ ಮಾಡೋಣ. ಸೊ ದೆನ್ ವಿಲ್ ಸಿ ಅಸೈನ್ಮೆಂಟ್ ಕ್ವಶನ್ಸ್ ಆ್ಯಂಡ್ ದೆನ್ ಫೈನಲಿ ಸಮ್ multiple choice questions on these topics. Okay. Then after learning these concepts like introduction to servlets, that is an overview, and then servlet container, will get to know some learning outcomes. ಏನಪ್ಪ ಅಂತಂದರೆ we learn about the servlets. So servlet ಬಗ್ಗೆ ನಾವು ಕಲಿತೀವಿ. Then we understand and explain servlet container. ಸರ್ವ್ಲೆಟ್ ಕಂಟೈನರ್ ಬಗ್ಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದನ್ನು ಪಿಕ್ಟೋರಿಯಲ್ ಆಗಿ ಯಾವ ಥರ ಪ್ಲೇಸ್ ಮಾಡ್ತಾರೆ ಇನ್ನು ವೆಬ್ ಸರ್ವರಲ್ಲಿ ಅನ್ನೋದನ್ನು ನಾವು ಲರ್ನಿಂಗ್ ಔಟ್ಕಮ್ಸಲ್ಲಿ ನೋಡ್ತೀವಿ. ದೆನ್ ವಿ ಕಮ್ ಅಕ್ರಾಸ್ ಅ ಡಿಫ್ರೆಂಟ್ ಕೀವರ್ಡ್ಸ್ ಇನ್ ದಿಸ್ ಸೆಷನ್. ಸೊ ದೋಸ್ ಆರ್ ಸರ್ವ್ಲೆಟ್, ರಿಕ್ವೆಸ್ಟ್, ರೆಸ್ಪಾನ್ಸ್ ಆ್ಯಂಡ್ ದೆನ್ ಫೈನಲಿ ಕಂಟೈನರ್. ಅಂದರೆ ಇವು ಇಂಪಾರ್ಟೆಂಟ್ ಕೀವರ್ಡ್ಸ್ ಆಗಿರುತ್ತೆ, ಈ ಸೆಷನ್ನಲ್ಲಿ ಬರುತ್ತೆ. ದೆನ್ ಸ್ಟಾರ್ಟ್ಸ್ ವಿತ್ ಅ topic that is introduction to servlets. Servlet is a server side version of an applet. ಅಂದರೆ ಇದು ಸರ್ವರ್ ಸೈಡ್ ವರ್ಷನ್ ಇರುತ್ತೆ. ಸೊ ಆಲ್ servlets are residing on a server. That is why the servlet is a server side version of an applet. ನಮಗೆ applet ಬಗ್ಗೆ ಗೊತ್ತಿದೆ. So applets are programs which running on a client system under the control of the browser. ಹೌದಾ? ಸೊ under the control of the browser applets ರನ್ ಆಗ್ತಿರುತ್ತೆ. That applet will be requested by the XHTML document and which is being displayed by the web browser. ಹೌದಲ್ಲ? ಸೊ ಅದೇ ಥರ servlet is an server side version of an applet. Then servlet can also be defined as a servlet is a compiled Java class. So once you write a Java source code, then once you compile it with the help of a compiler, then it creates a compiled Java class. ಸೊ ಹಂಗಾಗಿ ಸರ್ವ್ಲೆಟ್ ಇಸ್ ಅ ಕಂಪೈಲ್ಡ್ ಜಾವಾ ಕ್ಲಾಸ್, ಆನ್ ಆಬ್ಜೆಕ್ಟ್ ಆಫ್ ವಿಚ್ ಈಸ್ ಎಕ್ಸಿಕ್ಯೂಟೆಡ್ ಆನ್ ದ ಸರ್ವರ್ ಸಿಸ್ಟಮ್, ರೈಟ್. ಸೊ ಸರ್ವ್ಲೆಟ್ಸ್ ಏನು ಆಬ್ಜೆಕ್ಟ್ ಇರುತ್ತಲ್ಲ, ದ್ಯಾಟ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಆನ್ ದ ಸರ್ವರ್ ಸಿಸ್ಟಮ್. ದ್ಯಾಟ್ ವಿಲ್ ಬಿ ರಿಕ್ವೆಸ್ಟೆಡ್ ಬೈ ದಿ XHTML document, again displayed by the web browser, right. So this is a servlet. Then servlets provide a component based platform independent method for building a web applications. So servlets ಅನ್ನು mainly used to build a web applications, that means web based applications. ಹಾಗಾಗಿ ಸರ್ವ್ಲೆಟ್ಸ್ ಏನು ಪ್ರೊವೈಡ್ ಮಾಡ್ತಪ್ಪ ಅಂತಂದ್ರೆ ಇಟ್ ಈಸ್ ಅ ಕಾಂಪೋನೆಂಟ್ ಬೇಸ್ಡ್ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಮೆಥಡನ್ನು ನಮಗೆ ಪ್ರೊವೈಡ್ ಮಾಡುತ್ತೆ. ಸೊ ಹೀಗಾಗಿ ಸರ್ವ್ಲೆಟ್ಸನ್ನು ನಾವು ಮೇನ್ಲಿ ವೆಬ್ ಬೇಸ್ಡ್ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತೀವಿ. ದೆನ್ ದೀಸ್ ವೆಬ್ ಬೇಸ್ಡ್ ಅಪ್ಲಿಕೇಶನ್ಸ್ ಆರ್ ಹೆಲ್ಪರ್ ಅಪ್ಲಿಕೇಶನ್ಸ್ ದಟ್ ರಿಸೈಡ್ ಅಟ್ ವೆಬ್ ಸರ್ವರ್ ಆ್ಯಂಡ್ ಬಿಲ್ಡ್ ಅ ಡೈನಾಮಿಕ್ ವೆಬ್ ಪೇಜಸ್. ಹೌದಾ? ಸೊ ಹೀಗಾಗಿ ವೆಬ್ ಅಪ್ಲಿಕೇಶನ್ಸ್ ಆರ್ ಹೆಲ್ಪರ್ ಅಪ್ಲಿಕೇಶನ್ಸ್. ಸೊ ದ್ಯಾಟ್ ವಿಲ್ ರಿಸೈಡ್ ಅಟ್ ದ ವೆಬ್ ಸರ್ವರ್. ಸೊ ವೆಬ್ ಸರ್ವರಲ್ಲಿ ರಿಸೈಡ್ ಆಗಿರುತ್ತೆ ಮತ್ತು ದೇ ಬಿಲ್ಡ್ ಅ ಡೈನಾಮಿಕ್ ವೆಬ್ ಪೇಜಸ್ ಫಾರ್ ದ ಯೂಸರ್, ರೈಟ್. ಸೊ ದ ಡೈಗ್ರಾಮ್ ರೀಪ್ರೆಸೆಂಟ್ಸ್ ದಿ ಪೊಸಿಷನ್ ಆಫ್ ಸರ್ವ್ಲೆಟ್ಸ್ ಇನ್ ಅ ವೆಬ್ ಅಪ್ಲಿಕೇಶನ್. ಒಂದು ವೆಬ್ ಅಪ್ಲಿಕೇಶನನ್ನು ಒಟ್ಟಾರೆಯಾಗಿ ನೋಡೋದಾದರೆ ಅದರಲ್ಲಿ ಸರ್ವ್ಲೆಟ್ಸು ಎಲ್ಲಿ ಪೊಸಿಷನ್ ಆಗುತ್ತೆ, ಎಲ್ಲಿ ರಿಸೈಡ್ ಆಗಿರುತ್ತೆ ಅನ್ನೋದನ್ನು ಈ ಡೈಗ್ರಾಮ್ ರೀಪ್ರೆಸೆಂಟ್ ಮಾಡುತ್ತೆ. ಸಿ ಹಿಯರ್. ಸೊ ದಿಸ್ ಈಸ್ ಅ ವೆಬ್ ಬ್ರೌಸರ್ ವಿಚ್ ರಿಕ್ವೆಸ್ಟ್ service to the web server. Then web server will communicate to the servlet whether the requested service can be available or not, or that can be provided or not. So with the help of a web app, then that web app will be generating a dynamic web page to the web server. Then web server back in response sends a response to the client. Then client will display the requested service to the user with the help of the browser. So this is what happens, or where the servlets reside in the web application. So here you can see servlets are resided on the web server. So those will communicate to the web server. So whenever a service is
requested by the web server, then these servlets provide a service to the web server. Then using the servlets, we have many advantages. So if we use a servlets to build a web applications, then we have different advantages. So we list down those advantages. So ಮೊದಲಿಗೆ advantage ಏನಪ್ಪಾ ಅಂತಂದ್ರೆ, so less response time because each request runs in a separate thread. So servlets separate thread ಅಲ್ಲಿ ಎಕ್ಸಿಕ್ಯೂಟ್ ಆಗೋದ್ರಿಂದ there is a less response time for a request. ಹೌದಾ? ಸೊ ಹಂಗಾಗಿ ಒಂದು ರಿಕ್ವೆಸ್ಟನ್ನು ನಾವು ಕ್ಲೈಂಟ್ ರಿಕ್ವೆಸ್ಟ್ ಮಾಡಿದರೆ ಅದಕ್ಕೆ ರೆಸ್ಪಾನ್ಸ್ ಟೈಮು ಭಾಳ ಕಡಿಮೆ ಇದೆ ಬಿಕಾಸ್ ಆಫ್ ವಿ ಆರ್ ಯೂಸಿಂಗ್ ಅ ಸರ್ವ್ಲೆಟ್ಸ್. ದೆನ್ ಸರ್ವ್ಲೆಟ್ಸ್ ಆರ್ ಸ್ಕೇಲೆಬಲ್. ಸೊ ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಫೀಚರ್ ಆಫ್ ಸರ್ವ್ಲೆಟ್ಸ್ ಬಿಕಾಸ್ ಸರ್ವ್ಲೆಟ್ಸನ್ನು ನಾವು ಯಾವ ಥರ ಬೇಕಾದರೂ ಎಕ್ಸಿಕ್ಯೂಷನ್ ಮಾಡಿಕೊಂಡು ಅದನ್ನು ನಾವು ರೈಟ್ ಮಾಡ್ಬೋದು. ಸೊ ಹೀಗಾಗಿ ದೋಸ್ ಆರ್ ಸ್ಕೇಲೆಬಲ್ ಇನ್ ನೇಚರ್. ದೆನ್ ಸರ್ವ್ಲೆಟ್ಸ್ ಆರ್ ರೋಬಸ್ಟ್ ಆ್ಯಂಡ್ ಆಬ್ಜೆಕ್ಟ್ ಓರಿಯೆಂಟೆಡ್. ಸರ್ವ್ಲೆಟ್ಸ್ ರೋಬಸ್ಟ್ ಮತ್ತು ಆಬ್ಜೆಕ್ಟ್ ಓರಿಯೆಂಟ್ ಇರೋದ್ರಿಂದ ಸೊ ವಿ ಕ್ಯಾನ್ ಬಿಲ್ಡ್ ಅ ಗುಡ್ ಅಪ್ಲಿಕೇಶನ್ಸ್. Then servlets are platform independent. That means servlets are very neutral in nature. That means they are platform independent. So ನಾವು ಯಾವುದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಸರ್ವ್ಲೆಟ್ಸ್ ಅನ್ನು ಎಕ್ಸಿಕ್ಯೂಟ್ ಮಾಡಬಹುದು. ಸೊ ದೀಸ್ ಆರ್ ದ ಸಮ್ ಆಫ್ ದ ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ಸರ್ವ್ಲೆಟ್ಸ್. ಸರ್ವ್ಲೆಟ್ಸ್ ಯೂಸ್ ಮಾಡೋದ್ರಿಂದ ಸೊ ಜಾಸ್ತಿ ನಮಗೆ ಅಡ್ವಾಂಟೇಜಸ್ ಇರೋದ್ರಿಂದ ಸೊ ಇನ್ಸ್ಟೆಡ್ ಆಫ್ ಅದರ್ applications we are going to use a servlets as a main source. Then let's move on to the another concept in the session, that is servlets container. So what are servlets containers means? These are the containers which manages the execution of a web server. So web server ಏನು ಎಕ್ಸಿಕ್ಯೂಷನ್ ಆಗುತ್ತಲ್ಲ ಅದನ್ನು ಮ್ಯಾನೇಜ್ ಯಾವುದರಿಂದ ಮಾಡ್ತೀವಿ ಅಂತಂದ್ರೆ ಸರ್ವ್ಲೆಟ್ ಕಂಟೈನರಿಂದ ಮಾಡ್ತೀವಿ. Then the HTTP protocol supports servlet request and response processes. So in servlet containers, the protocol which is used is a HTTP protocol. So this protocols supports a servlet request ಮತ್ತೆ response process ಅನ್ನು support ಮಾಡುತ್ತೆ. So ಹಿಂಗಾಗಿ once a client is requested, there should be one response from the servlet. So ಹಿಂಗಾಗಿ it manages that servlet request and response processes. Then servlet containers defines and enforces some security restrictions on the execution of the servlets from the server. So ಹಿಂಗಾಗಿ ಏನು ಮಾಡುತ್ತಪ್ಪ ಅಂತಂದ್ರೆ it defines and enforces a security restrictions. So mainly we need some security restrictions ಅಲ್ವಾ. ಸೊ ಹಿಂಗಾಗಿ ಸರ್ವ್ಲೆಟ್ ಕಂಟೈನರ್ ಏನು ಮಾಡುತ್ತಪ್ಪ ಅಂತಂದ್ರೆ it defines and enforces a security restrictions on the execution of servlets. ಸೊ ಸರ್ವ್ಲೆಟ್ಸ್ ಎಕ್ಸಿಕ್ಯೂಷನ್ ಆಗಬೇಕಂತಂದ್ರೆ we need some security restrictions. ಅದನ್ನು ಸರ್ವ್ಲೆಟ್ ಕಂಟೈನರ್ಸ್ ಥ್ರೂ ನಾವು ಅಚೀವ್ ಮಾಡ್ಬೋದು. Then servlet containers are sometimes called as servlet engines. Servlet containers na ನಾವು servlet engines ಅಂತೇಳಿ ಕರಿತೀವಿ because they helps in executing servlets. Then this diagram explains about processing of request between servlet container and web server. So this is a web server we are seeing, and web server is positioned on the web server here. Web container is positioned here, right? So this is a web container. Then once the client is requested for a service, that is a HTTP request which comes from the client will come to the web server. Then web server will checks for the service available or not. So if it is there, it must be called by the servlet. So that will be there in the servlet container. And once the service is available, it gives as a HTTP response back to the client. Then client will display the available resources to the user. So this is how processing will happen. That means when a HTTP request is received by a web server, the web server examines the request. ಸೊ ಯಾವಾಗ ಒಂದು HTTP ರಿಕ್ವೆಸ್ಟ್ ಬರುತ್ತಲ್ಲ, ಸೊ ಆವಾಗ ವೆಬ್ ಸರ್ವರ್ ಏನು ಮಾಡುತ್ತಪ್ಪ ಅಂತಂದರೆ ಇಟ್ ಎಕ್ಸಾಮಿನ್ಸ್ ದಿ ರಿಕ್ವೆಸ್ಟ್. ಅಂದರೆ ರಿಕ್ವೆಸ್ಟ್ ಯಾವ ಥರ ಇದೆ ಅನ್ನೋದನ್ನು ಡೆಟರ್ಮೈನ್ ಮಾಡುತ್ತೆ. ಸೊ ಈಗ ಸರ್ವ್ಲೆಟ್ ಮಸ್ಟ್ ಬಿ ಕಾಲ್ಡ್, ಅಂದರೆ ಅದಕ್ಕೆ ಅವೈಲೇಬಲ್ ಇರ್ತಕ್ಕಂಥ ಸರ್ವ್ಲೆಟ್ ಏನಾದರೂ ಕಾಲ್ ಮಾಡಬೇಕಾಗಿ ಬಂತಂದರೆ ದ ಸರ್ವರ್ ಪಾಸಸ್ ದ ರಿಕ್ವೆಸ್ಟ್ ಟು ದಿ ಸರ್ವ್ಲೆಟ್ ಕಂಟೈನರ್. ಸೊ ಅವಾಗ ವೆಬ್ ಸರ್ವರ್ ಏನು ಮಾಡುತ್ತಪ್ಪ ಅಂತಂದ್ರೆ ಆ ರಿಕ್ವೆಸ್ಟನ್ನು ನಮ್ಮ ವೆಬ್ ಕಂಟೈನರ್ಗೆ ಪಾಸ್ ಮಾಡುತ್ತೆ. ಸೊ ದೆನ್ ವಾಟ್ ಈಸ್ ದ ಯೂಸ್ ಆಫ್ ದ ಕಂಟೈನರ್ ಇನ್ ದ ವೆಬ್ ಸರ್ವರ್? So what container will do once it gets a request? So container determines which servlet must be called and loads, and that servlet is called.
ರೈಟ್. ಸೊ ಏನು ಮಾಡುತ್ತಪ್ಪ ಅಂತಂದರೆ ಅವಾಗ ಸರ್ವ್ಲೆಟ್ ಕಂಟೈನರ್ ಇಟ್ ಡೆಟರ್ಮೈನ್ಸ್ ಸರ್ವ್ಲೆಟ್ ಮಸ್ಟ್ ಬಿ ಕಾಲ್ಡ್. ಸೊ ಯಾವ ಸರ್ವ್ಲೆಟ್ಸನ್ನು ಕಾಲ್ ಮಾಡಬೇಕು ಮತ್ತು ಯಾವ ಸರ್ವ್ಲೆಟನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದನ್ನು ಡೆಟರ್ಮೈನ್ ಮಾಡಿ ಇಟ್ ವಿಲ್ ಲೋಡ್ಸ್ ಆ್ಯಂಡ್ ಕಾಲ್ಸ್ ದ್ಯಾಟ್ ಸರ್ವ್ಲೆಟ್ ರೈಟ್. ದೆನ್ ದ ಸರ್ವ್ಲೆಟ್ ಕಾಲ್ ಪಾಸಸ್ 2 parameter objects. ಸೊ ಒನ್ ವಿತ್ ಅ ರಿಕ್ವೆಸ್ಟ್ ಆ್ಯಂಡ್ ಒನ್ ಫಾರ್ ದ ರೆಸ್ಪಾನ್ಸ್. ಸರ್ವ್ಲೆಟ್ ಏನು ಮಾಡುತ್ತಪ್ಪ ಅಂತಂದ್ರೆ ಸರ್ವ್ಲೆಟ್ ಕಾಲ್ ಇಟ್ ಪಾಸಸ್ ಅ 2 parameter objects. ಸೊ ಒಂದು ರಿಕ್ವೆಸ್ಟ್ ಜೊತೆ ಇರುತ್ತೆ, ಇನ್ನೊಂದು ರೆಸ್ಪಾನ್ಸ್ ಜೊತೆ ಇರುತ್ತೆ. ಸೊ ದೇರ್ ಆರ್ 2 parameter objects. Then servlet receives the input data associated with the request through the request object. So servlet ಏನು ಮಾಡುತ್ತಪ್ಪ ಅಂತಂದ್ರೆ ಇಟ್ ರಿಸೀವ್ಸ್ ದ ಇನ್ಪುಟ್ ಡೇಟಾ ಸೊ ವಿಚ್ ಈಸ್ ಅಸೋಸಿಯೇಟೆಡ್ ವಿತ್ ದ ರಿಕ್ವೆಸ್ಟ್ ಥ್ರೂ ದ ರಿಕ್ವೆಸ್ಟ್ ಆಬ್ಜೆಕ್ಟ್. ಸೊ ರಿಕ್ವೆಸ್ಟ್ ಆಬ್ಜೆಕ್ಟ್ ಥ್ರೂ ಏನೊಂದು ರಿಕ್ವೆಸ್ಟ್ ಬಂದಿರುತ್ತಲ್ಲ ಸೊ ಅದನ್ನು ರಿಸೀವ್ ಮಾಡ್ಕೊಳ್ಳುತ್ತೆ. ದ್ಯಾಟ್ ಇನ್ಕ್ಲೂಡ್ಸ್ ಅ ಫಾರ್ಮ್ ಡೇಟಾ ಆಸ್ ವೆಲ್ ಆಸ್ ದ ಐಡೆಂಟಿಟಿ ಆಫ್ ದ ರಿಕ್ವೆಸ್ಟಿಂಗ್ ಕ್ಲೈಂಟ್. ಸೊ ಅಲ್ಲಿ ಫಾರ್ಮಲ್ಲಿ ಯೂಸರ್ ಏನಾದರೂ ಡೇಟಾ ಎಂಟ್ರಿ ಮಾಡಿದರೆ ಅದು ಮತ್ತು ಐಡೆಂಟಿಟಿ ಆಫ್ ದ ರಿಕ್ವೆಸ್ಟಿಂಗ್ ಕ್ಲೈಂಟ್. ಸೊ ಯಾರು ರಿಕ್ವೆಸ್ಟ್ ಮಾಡಿದ್ದಾರೆ ಅನ್ನೋದನ್ನು ಸರ್ವ್ಲೆಟ್ ವಿಲ್ ರಿಸೀವ್. Then once it receives, servlet dynamically generates an XHTML document as its response. See, this is the important for us because all the output will be given as a HTML document to the user. So hangagi servlet ಏನು ಮಾಡಬೇಕು ಅಂತಂದರೆ it has to generate a dynamic XHTML documents as its response. So which is returned to the server through response object of parameter. ಹೌದಾ? So response object parameter ಏನಿದೆಲ್ಲ through that it has to give back to the server. When a process is finished, so ಯಾವಾಗ ಈ process finish ಆಗುತ್ತಲ್ಲ then servlet container returns control to the web server. ಸೊ ಆವಾಗ ಸರ್ವ್ಲೆಟ್ ಕಂಟೈನರ್ ಏನು ಮಾಡುತ್ತಪ್ಪ ಅಂತಂದ್ರೆ ಕಂಟ್ರೋಲ್ ಏನಿರುತ್ತಲ್ಲ ತನ್ನ ಕಡೆ ಅದನ್ನು ವೆಬ್ ಸರ್ವರ್ಗೆ ರಿಟರ್ನ್ ಮಾಡುತ್ತೆ. ಸೊ ದಟ್ ಈಸ್ ವಾಟ್ ವಿ ಲರ್ನ್ಡ್ ಇನ್ ದ ಸೆಷನ್. ಸೊ ಲೆಟ್ಸ್ ಸಿ ವಾಟ್ ವಿ ಲರ್ನ್ಡ್ ಇನ್ ದ ಸೆಷನ್. ಸೊ ಏನು ಕಲ್ತೀವಪ್ಪ ಅಂತಂದರೆ ಸೊ ವಿ ಲರ್ನ್ಡ್ ಅಬೌಟ್ ಇಂಟ್ರೊಡಕ್ಷನ್ ಟು ಸರ್ವ್ಲೆಟ್. ದೆನ್ ಅಂದರ್ ಟಾಪಿಕ್ ಈಸ್ ಸರ್ವ್ಲೆಟ್ ಕಂಟೈನರ್. ಸೊ ಸರ್ವ್ಲೆಟ್ ಕಂಟೈನರಲ್ಲಿ ರಿಕ್ವೆಸ್ಟ್ ಯಾವ ಥರ ಬರುತ್ತೆ ಅದನ್ನು ಸರ್ವ್ಲೆಟು ಸೊ ಕಂಟೈನರ್ ಯಾವ ಸರ್ವ್ಲೆಟ್ಗೆ ಅಸೈನ್ ಮಾಡುತ್ತೆ ಮತ್ತು ಯಾವ ಥರ ಲೋಡ್ ಆಗುತ್ತೆ ಮತ್ತು ಯಾವ ಥರ ಎಕ್ಸಿಕ್ಯೂಟ್ ಆಗುತ್ತೆ ಅನ್ನೋದನ್ನು ಸೊ ಈ ಸೆಷನ್ನಲ್ಲಿ ನಾವು ಕಲ್ತಿದ್ದೀವಿ. ದೆನ್ ಸಮ್ ಆಫ್ ದ ಅಸೈನ್ಮೆಂಟ್ ಕ್ವಶನ್ಸ್ ವಿಲ್ ಗೆಟ್ ಆನ್ ದಿಸ್ ಟಾಪಿಕ್. ದೀಸ್ ಟಾಪಿಕ್ಸ್ ಆರ್ ವಾಟ್ ಈಸ್ ಸರ್ವ್ಲೆಟ್, ಲಿಸ್ಟ್ ದ ಅಡ್ವಾಂಟೇಜಸ್ ಆಫ್ ಸರ್ವ್ಲೆಟ್. ಸೊ ಸರ್ವ್ಲೆಟ್ ಅಂದರೆ ಏನು ಮತ್ತು ಅಡ್ವಾಂಟೇಜಸ್ನ ಕ್ವಶನನ್ನು ಕೇಳ್ಬೋದು. ದೆನ್ ರೈಟ್ ಅ ನೋಟ್ ಆನ್ ಸರ್ವ್ಲೆಟ್ ಕಂಟೈನರ್ಸ್. ಸೊ ದ ಬ್ರೀಫ್ note on a servlet container. So this is another assignment question on the topic. Then ಮೊದಲಿಗೆ ಹೇಳಿದಾಗೆ so we will see a sum of multiple choice questions on the topic, right? So first question is what is the difference between servlets and applets? So servlets ಮತ್ತು applets ಗೆ ಏನು ಡಿಫರೆನ್ಸ್ ಇದೆ ಅಂತ ಕೇಳಿದ್ದಾರೆ. So option he has given is servlets execute on server, applets execute on browser. ಹೌದಾ? ಸರ್ವ್ಲೆಟ್ಸು ಸರ್ವರ್ ಮೇಲೆ ಎಕ್ಸಿಕ್ಯೂಟ್ ಆದರೆ ಆ್ಯಪ್ಲೆಟ್ಸು ಬ್ರೌಸರಲ್ಲಿ ಎಕ್ಸಿಕ್ಯೂಟ್ ಆಗ್ತವೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಸರ್ವ್ಲೆಟ್ಸ್ ಹ್ಯಾವ್ ನೋ GUI, ಆ್ಯಪ್ಲೆಟ್ಸ್ ಹ್ಯಾವ್ ಅ GUI. ಹೌದಾ? ಸರ್ವ್ಲೆಟ್ಸು GUI ಇದೆ ಇಲ್ಲ ಅಂತ ಹೇಳ್ತಿದ್ದಾರೆ, ಆ್ಯಪ್ಲೆಟ್ GUI ಇದೆ ಅಂತ ಹೇಳ್ತಿದ್ದಾರೆ. ದೆನ್ ಸರ್ವ್ಲೆಟ್ ಕ್ರಿಯೇಟ್ಸ್ ಅ ಸ್ಟ್ಯಾಟಿಕ್ ವೆಬ್ ಪೇಜಸ್, ಆ್ಯಪ್ಲೆಟ್ಸ್ ಕ್ರಿಯೇಟ್ಸ್ ಅ ಡೈನಾಮಿಕ್ ವೆಬ್ ಪೇಜಸ್. ಸರ್ವ್ಲೆಟ್ಸು ಸ್ಟ್ಯಾಟಿಕ್ ವೆಬ್ ಪೇಜನ್ನು ಮಾತ್ರ ಕ್ರಿಯೇಟ್ ಮಾಡುತ್ತೆ, ಆ್ಯಪ್ಲೆಟ್ಸು ಡೈನಾಮಿಕ್ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ದೆನ್ ಲಾಸ್ಟ್ ಸ್ಟೇಟ್ಮೆಂಟ್ ಈಸ್ ಸರ್ವ್ಲೆಟ್ಸ್ ಕ್ಯಾನ್ ಹ್ಯಾಂಡಲ್ ಓನ್ಲಿ ಅ ಸಿಂಗಲ್ ರಿಕ್ವೆಸ್ಟ್, ಆ್ಯಪ್ಲೆಟ್ ಕ್ಯಾನ್ ಹ್ಯಾಂಡಲ್ ಮೆನಿ ಅಂತ ಹೇಳ್ತಿದ್ದಾರೆ. ಸೊ ಹೀಗಾಗಿ ಇದರಲ್ಲಿ ಯಾವ ಸೆಂಟೆನ್ಸ್ ಕರೆಕ್ಟ್ ಅಂತ ಕೇಳ್ತಿದ್ದಾರೆ. ಸೊ ನಾವು ಸ್ಟೇಟ್ಮೆಂಟ್ಸನ್ನು ನೋಡ್ಕೊಂಡು ಬಂದರೆ ಆಪ್ಷನ್ ಎ ಈಸ್ 1, 2, 3 ಆರ್ ಕರೆಕ್ಟ್ ಅಂತ ಹೇಳ್ತಿದ್ದಾರೆ. ಆಪ್ಷನ್ ಬಿ ಈಸ್ 1 and 2 ಆರ್ ಕರೆಕ್ಟ್ ಅಂತ ಹೇಳ್ತಿದ್ದಾರೆ. ಆಪ್ಷನ್ ಸಿ ಅಲ್ಲಿ 1, 3 ಆರ್ ಕರೆಕ್ಟ್ ಅಂತಿದೆ. ಡಿ ಅಲ್ಲಿ 1, 2, 3 and 4 ಆರ್ ಕರೆಕ್ಟ್ ಅಂತ ಹೇಳ್ತಿದ್ದಾರೆ. ಸೊ ಹೀಗಾಗಿ ಆನ್ಸರ್ ಬಂದುಬಿಟ್ಟು ಸರ್ವ್ಲೆಟ್ಸ್ ಎಕ್ಸಿಕ್ಯೂಟ್ ಆನ್ ಸರ್ವರ್, ಆ್ಯಪ್ಲೆಟ್ಸ್ ಎಕ್ಸಿಕ್ಯೂಟ್ ಆನ್ ಬ್ರೌಸರ್, ಸರ್ವ್ಲೆಟ್ಸ್ ಹ್ಯಾವ್ ನೋ GUI and ಆ್ಯಪ್ಲೆಟ್ಸ್ ಹ್ಯಾವ್ GUI. ಸೊ ಹೀಗಾಗಿ ಸೊ ಆಪ್ಷನ್ 2 ಈಸ್ ದ ಕರೆಕ್ಟ್ ಆನ್ಸರ್, ರೈಟ್. ದೆನ್ ಸೆಕೆಂಡ್ ಕ್ವಶನ್ ಈಸ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ ಅಬೌಟ್ ಸರ್ವ್ಲೆಟ್ಸ್. ಸೊ ಸರ್ವ್ಲೆಟ್ಸ್ ಬಗ್ಗೆ ಯಾವುದು ನಿಜ ಇದೆ ಅಂತ ಕ್ವಶನ್ ಕೇಳಿದ್ದಾರೆ. ಸರ್ವ್ಲೆಟ್ಸ್ ಎಕ್ಸಿಕ್ಯೂಟ್ ವಿತಿನ್ ದ ಅಡ್ರೆಸ್ ಸ್ಪೇಸ್ ಆಫ್ ಅ ವೆಬ್ ಸರ್ವರ್. ಆಪ್ಷನ್ ಬಿ ಈಸ್ ಸರ್ವ್ಲೆಟ್ಸ್ ಆರ್ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಬಿಕಾಸ್ ದೇ ಆರ್ ರಿಟರ್ನ್ ಇನ್ ಜಾವಾ. ಆಪ್ಷನ್ ಸಿ ಈಸ್ servlets can use the full functionality of the Java class library. Servlets execute within the address space of a web server, platform independent and uses the functionality of the Java class library. So ಈ ನಾಲ್ಕು ಆಪ್ಷನ್ಸ್ ಅನ್ನು ನೋಡೋದಾದರೆ ಸೊ ಸರ್ವ್ಲೆಟ್ಸ್ ಎಕ್ಸಿಕ್ಯೂಟ್ ವಿತಿನ್ ದ ಅಡ್ರೆಸ್ ಸ್ಪೇಸ್ ಆಫ್ ಅ ವೆಬ್ ಸರ್ವರ್, ಅ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಆ್ಯಂಡ್ ಯೂಸಸ್ ದ ಫಂಕ್ಷನಾಲಿಟಿ ಆಫ್ ಅ ಕ್ಲಾಸ್ ಲೈಬ್ರರಿ. ಸೊ ಹೀಗಾಗಿ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್.
right? Then third question is servlets handle multiple simultaneous requests by using a threads. So ಇದು ಟ್ರೂ ಆರ್ ಫಾಲ್ಸ್ ಅಂತ ಕೇಳಿದ್ದಾರೆ ಈ ಸ್ಟೇಟ್ಮೆಂಟು. ಸರ್ಲೆಟ್ಸ್ ಹ್ಯಾಂಡಲ್ ಮಲ್ಟಿಪಲ್ ಸೈಮಲ್ಟೇನಿಯಸ್ ರಿಕ್ವೆಸ್ಟ್ ಬೈ ಅ ಥ್ರೆಡ್ಸ್. ಹೌದು. ಸೊ ಸರ್ಲೆಟ್ಸ್ ಏನು ಮಾಡ್ತಪ್ಪ ಅಂತಂದರೆ ಸೊ ಡಿಫ್ರೆಂಟ್ ಥ್ರೆಡ್ಸನ್ನು ಯೂಸ್ ಮಾಡ್ಕೊಂಡು ಮಲ್ಟಿಪಲ್ ಸೈಮಲ್ಟೇನಿಯಸ್ ರಿಕ್ವೆಸ್ಟನ್ನು ಹ್ಯಾಂಡಲ್ ಮಾಡುತ್ತೆ. ಸೊ ಹಿಂಗಾಗಿ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ದೆನ್ ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಸರ್ಲೆಟ್ ಕಂಟೈನರ್. ಸರ್ಲೆಟ್ ಕಂಟೈನರ್ ಬಗ್ಗೆ ನಾವು ಕಲ್ತಿದ್ದೀವಲ್ಲ, ಸೊ ಅದರಲ್ಲಿ ಅದರ ಫಂಕ್ಷನ್ಸ್ ಏನಂತ ಕೇಳಿದ್ದಾರೆ. ಸೊ ಒನ್ ಈಸ್ ಲೈಫ್ ಸೈಕಲ್ ಮ್ಯಾನೇಜ್ಮೆಂಟ್, ಸೆಕೆಂಡ್ ಒನ್ ಈಸ್ ಕಮ್ಯುನಿಕೇಷನ್ ಸಪೋರ್ಟ್, ಥರ್ಡ್ ಒನ್ ಈಸ್ ಮಲ್ಟಿ ಥ್ರೆಡ್ಡಿಂಗ್ ಸಪೋರ್ಟ್, ದೆನ್ ಆಲ್ ಆಫ್ ದಿ ಅಬೌವ್. ಸೊ ಕಂಟೈನರ್ ಏನು ಮಾಡುತ್ತಪ್ಪ ಅಂತಂದರೆ ಇಟ್ ಹ್ಯಾಸ್ ಲೈಫ್ ಸೈಕಲ್ ಮ್ಯಾನೇಜ್ಮೆಂಟ್, ಕಮ್ಯುನಿಕೇಷನ್ ಸಪೋರ್ಟ್, ಮಲ್ಟಿ ಥ್ರೆಡ್ಡಿಂಗ್ ಸಪೋರ್ಟ್. ಸೊ ಹಿಂಗಾಗಿ ಆಪ್ಷನ್ ಡಿ ಈಸ್ ದಿ ಕರೆಕ್ಟ್ ಆನ್ಸರ್. Then fifth question is which of the following code used to get an attribute in a HTTP session object servlets. So ಇದು ಒಂದು ಅಪ್ಲಿಕೇಶನ್ ಟೈಪ್ ಆಫ್ ಕ್ವಶನ್. ಸೊ ಇದರಲ್ಲಿ ಅಟ್ರಿಬ್ಯೂಟನ್ನು HTTP ಸೆಷನ್ ಥ್ರೂ ಆಬ್ಜೆಕ್ಟ್ದಿಂದ ನಾವು ತಗೋಬೇಕಾದ್ರೆ ಸೊ ಯಾವ ಕೋಡನ್ನು ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಈಸ್ ಸೆಷನ್ ಡಾಟ್ ಗೆಟ್ ಅಟ್ರಿಬ್ಯೂಟ್ ಆ್ಯಂಡ್ ಸ್ಟ್ರಿಂಗ್ ನೇಮ್. ಆಪ್ಷನ್ ಬಿ ಈಸ್ ಸೆಷನ್ ಡಾಟ್ ಅಲ್ಟರ್ ಅಟ್ರಿಬ್ಯೂಟ್. option C is session dot update, then option D is session dot set attribute. So ಹಿಂಗಾಗಿ ನಾವು get an attribute ಇರೋದ್ರಿಂದ ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ is the correct answer. So these are the answers for the multiple choice questions as we have discussed. Now I finally thank a moderator sir, subject experts and all the content developers who directly and indirectly helped me to make this video successfully. Thanks for watching the video.